ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ದೀಪು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ನಾನಿವತ್ತು ಯುಗಾದಿ ಸ್ಪೆಷಲ್ ಕಡಲೆಬೇಳೆ ಒಬ್ಬಟ್ಟು ಮಾಡೋದು ಯಾವ ರೀತಿ ಈಸಿಯಾಗಿರಬೇಕು ಮತ್ತು ಸ್ಪೀಡಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನಿಲ್ಲಿ 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡು ಚಿಟಿಕೆ ಸಾಲ್ಟ್ ಹಾಕೋತೀನಿ. ಯಾವುದೇ ಸ್ವೀಟ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಟೇಸ್ಟ್. ಹಾಗಾಗಿ ಈ ಮೈದಾ ಹಿಟ್ಟನ್ನ ನಾನು ನೀರಲ್ಲೇ ನೋಡಿ ಈ ರೀತಿ ಅಂಟಂಟು ಬರೋ ರೀತಿ ಕಲಿಸ್ಕೊತೀನಿ. ಅದಾದಮೇಲೆ ನಾನು 2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ ಈ ರೀತಿ ಕಲಸಾದ್ಮೇಲೆ ನಾನು 2 ಟೇಬಲ್ ಸ್ಪೂನ್ ಆಯಿಲ್ನ ಮೇಲೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಅದಾದಮೇಲೆ ನಾನು 1 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಬೆಲ್ಲನೂ ಅಷ್ಟೇ ತೊಗೋಬೇಕು, ಸೇಮ್ ತೊಗೋಬೇಕು, ಇಲ್ಲ 3/4 ಲೋಟ ಬೆಲ್ಲ ತೊಗೊಂಡ್ರು ನಡೆಯುತ್ತೆ. ಈ ಮೆಜರ್ಮೆಂಟ್ ಮರಿಬೇಡಿ. ನೆಕ್ಸ್ಟ್ 1 ಲೋಟ ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊತೀನಿ. ನಾನು ವಿಜಲ್ ಓಡಿಸ್ಕೊಬಿಡ್ತೀನಿ, ಯಾಕಂದರೆ ಕಡಲೆಬೇಳೆ ಬೇಗ ಬೇಯಲ್ಲ, ಸುಮ್ಮನೆ ಗ್ಯಾಸ್ ವೇಸ್ಟ್ ಅಂತ. ನೋಡಿ ಈಗ 1 ವಿಜಲ್ ಓಡಿಸಿದ್ದೀನಿ, ತೋರಿಸ್ತೀನಿ. ನೋಡಿ ಕಡಲೆಬೇಳೆ ಬೆಂದಿಲ್ಲ. ನೋಡಿ ಮಧ್ಯದಲ್ಲಿ ಯಾವ ಶೇಡ್ ಕಾಣಿಸ್ತಿದೆ, ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ ಅಲ್ವಾ, ಫುಲ್ ಬೆಂದಿಲ್ಲ. ಹಾಗಾಗಿ ಇನ್ನೊಂದು ವಿಜಲ್ ಹೊಡಿಲಿಕ್ಕೆ ಇಟ್ಕೊತೀನಿ. ನೆಕ್ಸ್ಟ್ ನಾನು ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ 3/4 ಲೋಟಕ್ಕಿಂತ ಜಾಸ್ತಿನೇ ಬೆಲ್ಲ ತೊಗೊಂಡಿದ್ದೀನಿ. 3/4 ಲೋಟಕ್ಕಿಂತ ಒಂಚೂರು ಜಾಸ್ತಿನೇ ಇದೆ. 1 ಲೋಟ ಫುಲ್ ತೊಗೋಬೋದು. ಆಮೇಲೆ 2 ಏಲಕ್ಕಿ ಮತ್ತು ಒಣಶುಂಠಿ, ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವೇ, ಇಷ್ಟು ತೊಗೋಬೇಕು. ಈಗ ನೋಡಿ ಮತ್ತೊಂದು ವಿಜಲ್ ಹೊಡಿಸ್ಕೊಂಡೆ. ಈಗ ಪರ್ಫೆಕ್ಟಾಗಿ ಬೆಂದಿದೆ ಕಡಲೆಬೇಳೆ, ನೋಡ್ತಾ ಇರ್ಬೋದು. ತೀರಾ ಬೆಂದು ಹೋಗಬಾರ್ದು, ಹಂಗಂತ ಬೇದನೇ ಇದ್ದರೆ ಮಿಕ್ಸಿನಲ್ಲೇ ಆಗಲಿ ಒಳಕಲ್ಲಲ್ಲೇ ಆಗಲಿ ರುಬ್ಬಕ್ಕೆ ಕಡಲೆಬೇಳೆ ನುಣ್ಣಗಾಗಲ್ಲ. ಒಂದು ಸ್ವಲ್ಪ ಬೆಂದಿರಬೇಕು, ಈ ಅದಕ್ಕಾರ ಬೆಂದಿರಬೇಕು. ಈಗ ನೋಡಿ ನಾನು ಬೇಳೆ ಪ್ರೆಸ್ ಮಾಡಿದ್ರೆ ಮ್ಯಾಶ್ ಆಯಿತು. ನೋಡಿ ಈಗ ತೂತ ಪಾತ್ರೆಗೆ ಹಾಕಿ ಸೋರ್ಗಟ್ಟಿದ್ದೀನಿ ಕಡಲೆಬೇಳೆ ಎಲ್ಲನೂ, ನೀಟಾಗಿ ನೀರೆಲ್ಲ ಅದು ಇಳ್ಕೊಳ್ಳಿ ಅಂತ. ನೆಕ್ಸ್ಟ್ ನಾನೀಗ ಬೇಯಿಸಿರೋ ಕಡಲೆಬೇಳೆಯಲ್ಲಿ ನೀಟಾಗಿ ನೀರೆಲ್ಲ ಸೋರಿಸ್ಕೋಬೇಕು. ಅದಾದಮೇಲೆ ನಾನು ಒಂದು ಸ್ಟೀಲ್ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ಟೀಲ್ ಬಾಣಲಿ ಇಟ್ಕೊಂಡಾಗ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಬೆಲ್ಲ ಸೀದ್ಬಿಡುತ್ತೆ. ಹಾಗಾಗಿ 2-3 ಟೇಬಲ್ ಸ್ಪೂನ್ ನೀರು ಹಾಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ, ಯಾಕಂದರೆ ಬೆಲ್ಲ ಕರಗಲಿ ಅಂತ ಅಷ್ಟೇ. ಪಾಕ ಬರಬೇಕಂತ ಏನಿಲ್ಲ, ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ಸೋರಿಸಿ ಆಮೇಲೆ ಅರ್ಧ ಬೋಲು ಹಸಿ ತೆಂಗಿನಕಾಯಿ ತುರಿ, 3 ಏಲಕ್ಕಿ ಕಾಯಿ, ಸ್ವಲ್ಪ ಒಣಶುಂಠಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಈಗೇ ಕೈ ಆಡಿಸ್ಕೊತೀನಿ. ನೋಡಿ ತೀರಾ ಈಗ ತೆಳ್ಳಗಾದಂಗೆ ಕಾಣುತ್ತೆ, ಅದು ತಣ್ಣಗಾಗಿ ಮಿಕ್ಸಿಯಲ್ಲಿ ನಾನು ರುಬ್ಬಿದ ಮೇಲೆ ಹೂರಣ ಚೆನ್ನಾಗಿ ಬರುತ್ತೆ. ನೋಡಿ ಇದೆಲ್ಲನೂ ಹಾಕೋಬಿಟ್ಟು ನಾನು 5 ಮಿನಿಟ್ಸ್ ಅಷ್ಟೇ ಬಾಡಿಸ್ತೀನಿ, ಸಾಕು. ಒಂದು 5-6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನೀಗ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಹೂರಣ. ನೋಡಿ ಕೈ ಗಂಟಲ್ಲ, ಮೆಜರ್ಮೆಂಟ್ ಬೆಲ್ಲ ಕರೆಕ್ಟಾಗಿ ತೊಗೋಬೇಕು. ನೆಕ್ಸ್ಟ್ ಇವಾಗ ಮೈದಾ ಹಿಟ್ಟನ್ನ ನಾನು ನೀವು ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆ ನೀವು 4 ಅವರ್ ಮುಂಚೆ ನೆನೆಸಿಟ್ರು ತುಂಬ ಚೆನ್ನಾಗಿ ಬರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 2 ಅವರ್ಸ್ ಆದರೂ ಹಿಟ್ಟು ನೆಂದಿರಬೇಕು ಮೈದಾ ಹಿಟ್ಟು. ನೋಡಿ ಹಿಟ್ಟು ಚೆನ್ನಾಗಿ ಬಂದಿದೆ. ಅದೇ ಕಡಲೆಬೇಳೆ ಬೆಂದಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಬೆಂದಿದ್ರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೇ ಸ್ವಲ್ಪ ಬೇಳೆ ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡು ರುಬ್ಬಬೇಕು. ನೋಡಿ ಕೈಗೊಂಚೂರು ಅಂಟ್ಕೋತಾ ಇಲ್ಲ. 1 ನಿಂಬೆಹಣ್ಣು ಗಾತ್ರದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಕಲಸಿಟ್ಟಿದ್ನಲ್ಲ ಈ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ನೀಟಾಗಿ ನಾನು. ನೀವೇ ನೋಡಿ ಯಾವ ರೀತಿ ಮಾಡ್ಕೋತೀನಿ. ಫೋಲ್ಡ್ ಮಾಡಿಬಿಟ್ಟು ಮಿಕ್ಕಿದ್ದು ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದನ್ನು ಎತ್ತಿಡ್ತೀನಿ. ಇವಾಗ ಚೆನ್ನಾಗಿ ನಾನು ಎಲ್ಲ ಕಡೆ ಫಿಲ್ ಮಾಡಿಕೊಂಡು ನೋಡಿ ಸ್ವಲ್ಪ ಇದು ನಾನು ನಿಮಗೆ ಒಬ್ಬಟ್ಟು ತಟ್ಟೋ ಕವರ್ ಕೂಡ ಸಿಗುತ್ತೆ. ಮಾಮೂಲಿ ನಾನು ಮನೇಲೇ ಇರುತ್ತಲ್ವ ಆಯಿಲ್ ಪ್ಯಾಕೆಟ್ದು, ಅದ್ರ ಕವರ್ ತೊಗೊಂಡಿದ್ದೀನಿ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ, ಈ ರೀತಿ ಕೆಳಗಡೆ ಒಂದು ಕವರ್ ಹಾಕೊತಾರೆ, ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಚಪಾತಿ ಹಿಟ್ಟು ಥರ ಲಟ್ಟಿಸ್ತಾರೆ. ನಾನು ಆಗ ಮಾಡಲ್ಲ, ಕೈಲೇ ತಡ್ತೀನಿ. ಯಾಕಂದರೆ ನನಗೆ ಈಗ ಒಂದು ಸ್ವಲ್ಪ ಮಾಡಿ ರೂಢಿ ಆಗಿಬಿಟ್ಟಿದೆ, ಪ್ರಾಕ್ಟೀಸ್ ಆಗಿದೆ. ಹಾಗಾಗಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು. ನೋಡಿ ನನಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತೊಟ್ಕೋಬೋದು, ನೋಡ್ತಾ ಇರ್ಬೋದು. ಮೇಯ್ನ್ ಏನಪ್ಪ ಅಂದರೆ ಈ ಹೂರಣ ಚೆನ್ನಾಗಿ ಬಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಮೆಜರ್ಮೆಂಟಲ್ಲಿ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಜಾಸ್ತಿ ಕಡಿಮೆ ಆದಾಗ ಹೂರಣ ಚೆನ್ನಾಗಾಗಿಲ್ಲ ಅಂದರೆ ಅಂಟ್ಕೊಳ್ಳೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ನೋಡ್ತಾ ಇರಿ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ತುಂಬ ಮೆತ್ತಗೆ ಸಾಫ್ಟಾಗಿ ಬಂದಿದೆ. ನೋಡಿದ್ರೇ ಗೊತ್ತಾಗುತ್ತೆ. ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫಸ್ಟ್ ಟೈಮ್ ಮಾಡೋರು ಈ ರೀತಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಕಡಲೆಬೇಳೆ ಬೆಲ್ಲ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ಒಂದು 5 ನಿಮಿಷ ಅಷ್ಟೇ ನಾನು ಬಾಡಿಸ್ಕೊಂಡಿದ್ದು ಕಡಲೆಬೇಳೆ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಚೂರು ಹೂರಣ ಅಂಟ್ತಾ ಇರಲಿಲ್ಲ. ನೋಡಿ ನೀವೇ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು ಅಂತ ಹೇಳ್ಬೋದು. ಮತ್ತು ತುಂಬಾ ರುಚಿಯಾಗೂ ಕೂಡ ಇತ್ತು. ಕೆಲವರು ಕಾಯಿ ತುರಿ ಹಾಕೋತಾರೆ, ಕೆಲವರು ಹಾಕ್ಕೊಳ್ಳಲ್ಲ, ಅದು ನಿಮಗೆ ಬಿಟ್ಟಿದ್ದು. ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಬ್ಬಟ್ಟಿಗೆ ತುಪ್ಪ ಮತ್ತು ಹಾಲು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸೂಪರ್ ಅಂದರೆ ಸೂಪರ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.